ಅಜನ ಧ್ಯಾನಿಸಿ ವಂದಿದು ಶಾರದಿ ಚಕ್ರೋದ್ಯ ಅಮರಗಿರಿ ನಾಂದಿಯವರ ವಾಸನೆ ಪದದೊಂದು ಗಾನದನಾಗಿ ಕವಿಗಳ ಸಂಗಡ ಪದಬಂದ ಮೇಲೆ ಕಂಸಾದೇವಿ ಕಥಾಮೃತವ ನಿನ್ನ ತಂಗಿಯ ಹೊಟ್ಟೆಯಲ್ಲಿ ಹುಟ್ಟುವ ಅಷ್ಟಮ ಗರ್ಭ ಸಂಜಾತರನ್ನ ನಿನ್ನ ಪಾಲಿಗೆ ಮರಣ ಎತ್ತಿಗೇರಿದ್ದು ಆ ತಂಗಿ ನನ್ನ ಪಾಲಿಗೆ ಮೃತ್ಯು ಆಗ್ತಾಳಂತಾದ್ರೆ ಅವಳು ಬದುಕಬಾರದು ಎನ್ನುವ ಕಾರಣಕ್ಕಾಗಿ ರಕ್ತದಲ್ಲಿ ಕುಳಿತಂತ ಅವಳ ಮುಡಿಯನ್ನು ಹಿಡಿದು ಕೆಳಗೆಳದೆ ಅವಳ ತಲೆಯನ್ನು ಕಡಿದು ಚೆಲ್ಲಬೇಕು ಎನ್ನುವುದಾಗಿ ಹೇಳಿದಾಗ ವಸುದೇವ ತಡೆದ ಹುಟ್ಟಿದ ಮಕ್ಕಳನ್ನು ತಂದೊಪ್ಪಿಸ್ತೇನೆ ಎನ್ನುವುದಾಗಿ ಹೇಳಿದ. ಆಡಿದ ಮಾತರಂತೆ ತಂದೊಪ್ಪಿಸಿದ 6 ಮಂದಿಯ ಮಕ್ಕಳ ತಲೆಯನ್ನು ಕಡಿದು ಚೆಲ್ಲಿದೆ. 7ನೇ ಮಗು ಮಾಯವಾಯಿತು. 8ನೇ ಮಗು ನನ್ನ ಹಾಗೆ ಅದನ್ನು ಕೊಲ್ಲಬೇಕೆಂಬುದಾಗಿ ಮುಂದೊತ್ತಿದಾಗ ಆ ಮಗು ನನ್ನ ಕೈಯಿಂದ ಜಾರಿ ನಭವನ್ನು ಸೇರಿ ಆಡಿದಂತ ಮಾತು, ನಿನ್ನ ವೈರಿ ನಂದಗೋಕದಲ್ಲಿ ಬೆಳೆಯುತ್ತಾ ಇದ್ದಾನೆ. ಇನ್ನು ವರ್ತಮಾನವನ್ನು ಕೇಳಿದೆ, ಏನು ಮಾಡೋಣ? ವೈರಿ ಶೇಷ ಉಳಿಯಬಾರದು ಎನ್ನುವ ಕಾರಣಕ್ಕಾಗಿ ನಮ್ಮವರೆಲ್ಲ ಕಳಿಬೇಕಟ್ಟೆ. ಹೋದವರು ಯಾರು ಬರಲಿಲ್ಲ, ಹಾಗಂತ ಶೇಷ ಉಳಿಯಬಾರದು. ಈಗ ಆಲೋಚನೆ ಮಾಡಿದ್ದೇನೆ, ನಮ್ಮ ಉಳಿತಾಳೆ ಹೋದನಿ ಅವಳನ್ನ ಕಳೆಯುವುದ ನನ್ನ ಕಾರ್ಯ ಸಾಧನೆ. ಹಾಗಾಗಿ ಹೇಳಲಿ
ಆರು ಗಿರಿಗಳಲ್ಲಿ ನೋಡಲು ಅತಿರೂಪವತಿಯಂತೆ ತೋರ್ಪೆ ನೋಡಲು ರತಿಯಂತೆ ತೋರ್ಪೆ ನೀನು ತತ್ತಿಂ ತತ್ವಂ ತಗದಿಮಿ ತತ್ವಂ ಯಾರಮ್ಮ ನಿನ್ನಯ ಊರು ಕೆರಿಗಳಲ್ಲಿ ನೋಡಲು ಅತಿರೂಪವತಿಯಂತೆ ತೋರ್ಪೆ ಯಾರಮ್ಮ ಯಾರಮ್ಮ ಅಮ್ಮ ಯಾರಪ್ಪ ನೀನು? ನಿನ್ನ ಹೆತ್ತವರು ಯಾರು? ಎಂದು ಜನಮೋಗದ ರೂಪವ ಒಂದು ಜನಮೋಗದ ಮೋಹಕದ ರೂಪವ ಒಂದು ತಾಳುತ್ತ ತಾಳುತ್ತ ದಂಗೆ ವಯ್ಯನೇ ಒಂದು ತಾಳುತ್ತ ಧನುಜೇ ವಯ್ಯನೇ ಮಂಗಳಾದಿನ ನಂದಗೋಪನ ಮಂದಿರಕ್ಕೆ ತಾ ಮುದದುಳು ಬಂದಳಾದಿನ ಬಂದ ಆದಿನ ಬಂದಳಾದಿನ ನಂದ ಗೋಪನ ಮಂದಿರಕ್ಕೆ ತಾ ಮುದದಳು ತಾ ಮಂದಿರಕ್ಕೆ ತಾ ಮುದದಳು ಎತ್ತಿಕೊಂಬುವೆ ನಾನು ಸಾಕದ ಗಿಡ ಇದ್ದಾಗ ರಂಗನ ಎತ್ತಿಕೊಂಬುವೆ ನಾನು ಇದ್ದಾಗ ರಂಗನ ರಂಗನ ಇದ್ದಾಗ ರಂಗನ ಎತ್ತಿಕೊಂಬುವೆ ನಾನು ಮುತ್ತನಿಯುವೆ ಬಾಲಗೆ ರಂಗಗೆ ಮುತ್ತನಿಯುವೆ ಬಾಲಗೆ ಈತನ ನೋಡದ ಕಣ್ಣುಗಳ ಯಾತಗೆ ಈತನ ಎತ್ತದ ಕೈಗಳು ಯಾಕಮ್ಮ ಈತನ ಎತ್ತದ ಕೈಗಳು ಯಾಕೆ
ಯಾಕಮ್ಮ ಇತದ ರಂಗನ ಎತ್ತಿ ಕೊಂಬುವೆ ನಾನು ರಂಗನ ಎತ್ತಿ ಕೊಂಬುವೆ ನಾನು ಅಮ್ಮ ನೋಡ್ತಾ ಇದ್ರೆ ನಿಮ್ಮ ರಂಗ ಹೌದು ಬಲು ಚಂದ. ಹೌದಮ್ಮ, ಒಮ್ಮೆ ನಾನು ಒತ್ತಿ ಕೊಡ್ತೇನೆ. ನಾನು ನನ್ನ ಬಿಟ್ಟು ಯಾರೊಂದಿಗೂ ಬರುವುದಿಲ್ಲ. ಹೌದಾ? ನೋಡ್ತಾನೆ ಇರಬೇಕು ಅಂತ ಇದೆ. ರಂಗನಂದವ ಕಾಣ್ತಾ ಇದ್ದೇನೆ. ಇವನನ್ನು ನೋಡದ ಕಣ್ಣುಗಳು ಮತ್ತಿನ ಯಾಕೆ ಎತ್ತಿಕೊಳ್ಳದ ಕರಗಳು ಮತ್ತಿನ ಯಾಕೆ ನಾನೇನು ಮಾಡುವುದಿಲ್ಲ. ನಾನು ಇತ್ತು ಮುದ್ದಾಡ್ತೇನೆ. ಬೇಡ, ಇವನು ಬರುವುದಿಲ್ಲ. ಆ ಕೆಲಸವನ್ನು ನಾನು ನೋಡಿಕೊಳ್ತೇನೆ. ಜಾಗ್ರತೆ, ಹುಷಾರಾಗಿ ನೋಡಿಕೋ. ಇನ್ನು ನಿನಗೆ ರಂಗನ ಚಿಂತೆ ಬೇಡವಮ್ಮ. ಏನಂತೆ? ಏನಮ್ಮ? ಏನಂತೆ? ಹಾಗಲ್ಲ, ನೋಡಿಕೊಳ್ಳುವ ಚಿಂತೆ ನಿಮಗಿನ್ನೂ ಬೇಡ. ಅದಕ್ಕಾಗಿ ನಾನೇನು ಬಂದಿದ್ದೇನಲ್ಲ. ಜಾಗ್ರತೆ, ಚೆನ್ನಾಗಿ ನೋಡಿಕೋ. ಹಾಗಲ್ಲ ನೋಡ, ನೋಡಿಕೊಳ್ತೇನೆ. ಯೋಚನೆಯ ಗೈದು ಮಾಯಾ ಪೂತನಿಯೋ ವಿಷದ ಹಾರುಣಿಸಲು ಯೋಚನೆಗೈದಳು. ನಗ್ತಾ ಇದ್ದೀಯ ರಂಗ? ನಗು ನಗು, ಇನ್ನೆಷ್ಟು ನಗುವೆ? ಇವತ್ತಿಗೆ ನಗುವುದು ನೀನಲ್ವ? ಮತ್ತೆ ನೀನು ನೆನೆಸಿಕೊಂಡರೂ ನಗಲು ಸಾಧ್ಯವಿಲ್ಲ. ನಗು. ವಿಷದ ಹಾರುಣಿಸಲು ಬಾ, 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 ಹೀಗೆ ಬಾ, ಹೀಗೆ ಬಾ. ವಿಷದ ಹಾಲುಣಿಸಲು ಬಿಡು ಕಂದ ಬಿಡು ಕಂದನಿ ಕಂದ ಬಿಡು ಕಂದ ಕಂದ ಬಿಡು 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 ಕಂದ ಬಿಡು ಏನು ಆಶ್ಚರ್ಯವೇನು? ನನ್ನ ವೈರಿಯನ್ನು ಕೊಲ್ಲುವುದಕ್ಕಾಗಿ ಹೋದಂತ ಭೂತಾನಿ ಅಳಿದಾಳೆ. ಹಾಗಿದ್ರೆ ಬಿಡುವುದಿಲ್ಲ. ಸರಿಯಾದಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತಾದ್ರೆ ನಂದಗೋಕುಲದಲ್ಲಿ ಬಾಲಮುಕುಂದನಾಗಿ ಬೆಳೆಯುತ್ತಾ ಇರುವಂತಹ ಹೊತ್ತಿಗೆ ಇಂದಿನ ದಿನ ತಂದೆಯಾದಂತಹ ನಂದ ಮಹಾರಾಜ ನಮ್ಮ ಆಸ್ಥಾನದಲ್ಲಿ ಇಲ್ಲದೇ ಇರುವಂತಹ ಹೊತ್ತಿಗೆ ಬಂದದ್ದು ಅಜ್ಜ ಕ್ರೂರ. ಬಂದವ ಹೇಳಿದ್ದೇನು, ಮಾವನಾದಂತಹ ಕಂಸ ಕೃಷ್ಣ ಬಲರಾಮರಿಗೆ ಬಿಲ್ಲ ಹಬ್ಬದ ಆಮಂತ್ರಣವನ್ನು ಕೊಟ್ಟಿದ್ದಾನಂತೆ. ಹಾಗಾಗಿ ಅಲ್ಲಿಗೆ ಹೋಗಬೇಕಲ್ಲ. ಹೋಗುವುದಾದ್ರೆ ನಾವು ಒಬ್ಬನೇ ಹೋಗುವುದಲ್ಲ. ನೋಡ ಬನ್ನಿರಿ ಉಗ್ರಸೇನನು ನಿನ್ನ ತತ್ವದಲ್ಲಿ ನೋಡ ಬನ್ನಿರಿ
ಬಂದ ಮೋಕ್ಷವೇ ಧನುಜ ಕಂಸಯೇ ಧನುಜ ಕಂಸಯೇ ಮೃತ್ಯುದೀಕೆಯೋ ಆ ಧನುಜ ಕಂಸಯೇ ಮೃತ್ಯು ರಾಮನ ಮೃತ್ಯು ಅದುವಾದಂತಹ ಉಗ್ರಸೇನ ಹೇಳಿದಂತಹ ಮಾತಿಗೆ ನಾವು ಒಪ್ಪಿ ಹೊರಡಬೇಕು ಎನ್ನುವ ತಯಾರಿಯಲ್ಲಿರುವಾಗ ಮಾವಯ್ಯ ಮುಗಿದಂತ ಸಭಾಸ್ಥಾನ ಇದು ನೇರವಾಗಿ ಬಂದು ನನ್ನ ತೊಡೆ ಮೇಲೆ ಮುಂದಾಗ್ತಾ ಇದ್ದಿ. ಈಗ ಯಕ್ಷಗಾನವನ್ನು ನೋಡಿದ್ರೆ ಹೇಗಿತ್ತು? ಈಗ ನೀವು ಕಲಿಯುವುದು ಯಾವಾಗಿಂದ? ಬಿಟ್ಟವರಾದ್ರೆ ಯಾಕೆ ಮಾವ ಅಳುವರಲ್ಲ ಮಲೆತು ನಿಲ್ಲುವೆ ಮಲೆತು ನಿಲ್ಲುವೆ ಮಲೆತು ನಿಲ್ಲುವೆ ಮಲೆತು ನಿಲ್ಲುವೆ ಏಕೆ ಮಾವ ಅಳಿಯರಲ್ಲ ಮಲೆತು ನಿಲ್ಲುವೆ ಮಲೆತು ನಿಲ್ಲುವೆ ಮಲೆತು ನಿಲ್ಲುವೆ ಏಕೆ ಮಾವ ಅಳಿಯರಲ್ಲ ನಿನ್ನ ಅಳಿಯರಲ್ಲ ಒಲಿದು ಕರೆದು ಕೆಲವೆಯಾಗೆ ತಿಳಿಯ ಬೇಡವೇ ಒಲಿದು ಕರೆದಿ ಮಾವ ಒಲಿದು ಕರೆದಿ ಒಲಿದು ಕರೆದೆ ಒಲವೆಯಾಗಿ ತಿಳಿಯಬೇಡವೇ ಒಲಿದು ಕರೆದಿ ಒಲಿದು ಕರೆದಿ ಕರೆದಿ ತಿಳಿಯಬೇಡವೇ ನಿಮ್ಮ ಅಳಿಯರಲ್ಲವೇ ನಿನಗೆ ತಿಳಿಯಬೇಡವೇ ಮರೆತು ನಿಲ್ಲುವ ಯಾಕೆ ಮಾವ ಅಳಿಯರಲ್ಲವೇ ಒಲಿದು ಕರೆಸಿಕೊಳ್ಳುವುದಕ್ಕೆ ತಿಳಿಯಬೇಡವೇ ಮಾವ ಒಲಿದು ಕರೆಸಿ ಒಲುವೆಯ
ಒಗಡು ಮಲಗನು ಜಗದ ಜನರ ಶಿಶುಗಳಿಗೆ ಒಗಡು ಮಲಯನು ಒಗಡು ಮಲಯನು ವಿಗಡ ವಿಷವ ಇತ್ತಳಾಕೆ ಮಗಜೆ ಒಂದನು ವಿಗಡ ವಿಷವ ಇತ್ತಳಾಕೆ ಮಗಜೆ ಒಂದನು ಮಾವ ಮಗಜೆ ಒಂದನು ಮಾವ ಮಲೆತು ನಿಲುವೆ ಯಾಕೆ ಮಾವ ಅಳಿಯರಲ್ಲವೇ ಒಲಿದು ಕರೆದಿ ನಿಲುವೆಯಾಗಿ ತಿಳಿಯ ಬೇಡವೇ ಮಾವ ಇತ್ತು ನಿನಗದೆ ಇತ್ತು ನಿನಗದೆ ಮಾವನ ಸಲುಗೆಯಿಂದ ತೊಡೆ ಏರಿದ್ರೆ ದೂಡ್ತಾ ಇದ್ದಿ ಬೈತಾ ಇದ್ದಿ ಏನು ಮಾವ ಇದು? ಯಾಕೆ ಹೀಗೆ ಮಾಡ್ತಾ ಇದ್ದಿ ಹೀಗೆ ಹೋದ್ರೆ ನಾವು ಏನು ತಪ್ಪು ಮಾಡಿದ್ದೇವೆ ಅಂತ ನೋಡುವ ಇದು ಮಾಡಿಲ್ಲ ನೀನು. ಏನು ಶಾಬಾಸ್. ಸಂತೋಷ ಆಯ್ತು ಯಾಕೆ ಸಂತೋಷ ಆದದ್ದು? ನಿನ್ ಬಾಯಲ್ಲಿ ಇಷ್ಟು ಬಂತಲ್ಲ ಯಾಕೆ? ಅದು ಹೊಗಳಿದಂತ ವಾಯಿಸ್ಕೊಳ್ಬೇಡ. ಮತ್ತೆ ಮಾಡಬಾರದ ಕಾರ್ಯಗಳನ್ನೆಲ್ಲ ಮಾಡಿಯು ಏನು ಏನು ಮಾಡ್ದೆ? ಮಾಡದವರು ಹಾಗೆ ಮಾಡ್ತಾ ಇದ್ಯಾ? ಏನ್ ಮಾಡಿದೆ ನನ್ನ ಅಳಿಯ ಹಾ. ತಿಂದೊತ್ತು ಸುಖವಾಗಿ ಬೆಳೆಯಲಿ ಎನ್ನುವ ಕಾರಣಕ್ಕಾಗಿ ಹಾ. ಕೂದಲೆಲ್ಲ ಕೊಳೆಯಲ್ಪಟ್ಟೆ. ಹೌದಾ? ಯೋಚನೆ ಮಾಡು. ಹಾ. ಒಬ್ಬಾಕೆ ಹೆಣ್ಣಾದವಳು ಒಂದು ಮಗುವಿಗೆ ಹಾಲನ್ನು ಕೊಡುವುದಕ್ಕೆ ಕಷ್ಟಪಡ್ತಾಳೆ, ಹಾ. ಆಲೋಚನೆ ಮಾಡ್ತಾಳೆ. ಇವಳು ಹಾಗಲ್ಲ, ಅಲ್ಲಿರುವಂತ ಅದೆಷ್ಟೋ ರಂಧ್ರಗುತ್ತಿರುವಂತಹ ಮಕ್ಕಳಿಗೆ ಹಾ. ಹಾಲನ್ನು ಕೊಟ್ಟಾಳಂತೆ. ಅದು ಒಂದು ರೀತಿ ಹಾಲು ಉತ್ಪಾದನಾ ಕೇಂದ್ರ ಇದ್ದಾಗೆ. ಒಳ್ಳೆ ತಳಿ ಅಂತವಳನ್ನ ಕೊಂದೇ ಅಷ್ಟೇ. ಹಾ. ಯಾಕೆ ಕೊಂದದ್ದು? ನೀನ್ ಮಾವ ಗೊತ್ತಾ? ನಾ ಕೊಂಡದ್ದಲ್ಲ ಮಾವ ಮತ್ತೆ? ಅವ್ಳು ಸತ್ತದ್ದು ನೀನ್ ಕೊಂದದಲ್ಲ. ನನಗೆ ಕಥೆಯೇ ಗೊತ್ತಿಲ್ಲ ಹಾ. ನನ್ನ ಅಮ್ಮ ಹೇಳಿದ್ದು ಮಾವ ಏನು? ಒಂದ್ ದಿವಸ ಯಾರೋ ಬಂದ್ರಂತೆ ಹಾ. ನನ್ನನ್ನು ಎತ್ಕೊಂಡ್ರಂತೆ ಹಾಲು ಕುಡಿಯುವಾಗ ಕೇಳಿದ್ರಂತೆ ಹಾ. ನನಗೆ ಒಂದು ಅಭ್ಯಾಸ ಮಾವ ಹ್ಮ್. ಹಾಲು ಕುಡಿಯುವಾಗ ಕಣ್ಣು ಮುಚ್ಕೊಳ್ಳೋದು ಹೌದಾ? ಹಾ. ಒಳ್ಳೆ ಅಭ್ಯಾಸ ಪುಣ್ಯ ಹಾಕ್ಬೇಕು. ಕಣ್ಣು ಮುಚ್ಕೊಂಡು ಕುಡಿತಾ ಇರುವಾಗ ಹಾ. ಅಯ್ಯೋ ಬಿಡು ಬಿಡು ಅಂತ ಸತ್ತ ಹ್ಮ್. ಕಣ್ಣು ತೆರೆದು ನೋಡ್ತೇನೆ ರಾಕ್ಷಸಿ ಸತ್ತು ಬಿದ್ದಿದ್ದಾಳೆ ಮಾವ ಅದೇ ಅಷ್ಟೇ ಅನುಕೂಲವಾಗಿ ತುಂಬಾನೇ ಚೆನ್ನಾಗಿ ನೃತ್ಯ ಮಾಡಿದ್ರು ಡೈಲಾಗ್ ಹೇಳಿದ್ರು ತುಂಬಾನೇ ಚೆನ್ನಾಗಿ ಪ್ರಯೋಗ ಅಂತ ಇಟ್ಕೊಂಡಿದ್ದಾರೆ ಅದೇನೋ ನಮಗೂ ಗೊತ್ತಿಲ್ಲ ಇನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಅಥವಾ ಮೇಲೆ ಮಲಗನು ಆಡಿಸಿದಳು ಮಗನ ರಂಗನ ಆಡಿಸಿ
ತಾತೆ ತಾದೆ ತಾತೆ ಮಾಯಕಲಿ ಬರುವ ಯಾರಮ್ಮ ನೀನು ಯಾರಮ್ಮ ಕತ್ತು ಕಾದಿಡ ಯಾರಮ್ಮ ನೀನು ಯಾರಮ್ಮ ನೀನು ಯಾರಮ್ಮ ನೀ ಯಾವ ದೊಡ್ಡ ಜನ್ಮ ಯಾರ ಯಾಕ ಯಾರು ನೀನು ರಾಜ ರಜಕ್ ಓ ಬಟ್ಟೆ ತೊಳೆಯವನ ಗೌರವ ಕೊಡು ಓ ಮಡಿವಾಳರೇ ಅಕ್ಕಸರಿ ಓ ಮಡಿವಾಳರೇ ನೀ ಎಲ್ಲಿಗೆ ಹೋಗುದು ಈಗ ಓಹೋ ಕತ್ತೆ ಅಲ್ಲಿ ಕತ್ತೆ ಕಾಣ್ತಾ ಇದೆ ನೀನೇ ಸಿಕ್ಕಿದ್ ಒಳ್ಳೇದಾಯ್ತು ಕತ್ತೆ ನೋಡಿದ್ಯಲ್ಲ ನೀರ್ ಕತ್ತೆ ಅಲ್ಲ ಜೊತೆಗೆ ಬಂದು ಸಿಟ್ಟು ಅಂದ್ರೆ ನಾನು ಮನಸ್ಸು ನಾಯಿ ಅಲ್ಲ ನಾಯಿ ಅಲ್ಲ ಅಲ್ಲ ಆದ್ಮೇಲೆ ನೀನೇ ಸಿಕ್ಕಿದ್ ಒಳ್ಳೇದಾಯ್ತು ಯಾಕೆ ಗೊತ್ತಾ ಯಾರ ಯಾರ ಜಗ ನೀನಿಲ್ಲ ನೋಡಿಕೋ ಯಾರ ಯಾರ ಜಗ ರಜಕನೇ ಯಾರ ರಜಕನೇ ನೋಡಿತ್ತ ನೀನು ನೀನು ನಿಲ್ಲು ನೋಡಿತ್ತ ಪೂರ್ವಿ ಮಾಡಿ ಒತ್ರ ಇಯೋದು ಮತ್ತ ಪೂರ್ವಿ ಮಾಡಿ ಒತ್ರ ಪೂರ್ವಿ ಮಾಡಿ ಒತ್ರ ಇಯೋದು ಮತ್ತ ಯಾರಯ್ಯ ಯಾರಯ್ಯ ನೀನೇ ದಾರ ಮೇಲೆ ಸಿಕ್ಕದ್ ಒಳ್ಳೇದಾಯ್ತು ನೋಡಿ ಯಾಕೋ ನೋಡ ಅಲ್ಲ ಎಲ್ಲಿಯೋ ವಾಸನೆ ಬರ್ತಿತ್ತು ಎಲ್ಲಿ ಅಂತ ನೋಡಿ ಎಲ್ಲಾದ್ರೂ ಹೆಗ್ಲ ಎಲ್ಲಾದ್ರೂ ಸತ್ತಿರ್ತಾರಂತ ಹೆಗ್ಲಲ್ಲ ಬರ್ಬೇಕಾದ್ರೆ ಎಲ್ಲಿಯೂ ಹೊಳಕೆರೆ ಎಲ್ಲಿ ಸಿಗಲಿಲ್ವಾ ಅಲ್ಲ ಬರ್ಬೇಕಾದ್ರೂ ಹೊಳೆಯೋ ಕೆರೆ ಎಲ್ಲವೂ ಸಿಕ್ಕಿತ್ತು ಹಾ ಇನ್ನಂತ ಬಟ್ಟೆ ತೊಳೆಯೋ ಎಲ್ಲ ಸಿಗ್ಲಿಲ್ಲಲ್ಲ ಅದಕ್ಕೆ ಹೇಳಿದ್ದು ನೀನೇ ಸಿಕ್ಕಿದ್ ಒಳ್ಳೇದಾಯ್ತು ಹೊಳಕೆರೆ ಸಿಕ್ಕಿದ್ರು ಬಟ್ಟೆ ಕೊಡಿ ನಿಮ್ದಾಗಿಲ್ಲ ನಾನು ಸಿಕ್ಕಿದೆ ಏ ಬಾಲರು ನೀವು ಏಯ್ ಏಯ್ ಏ ಬಾಲಕರೇ
ತಂದೆ ತಾಯಿಯರಿಗೆ ಹಿಂಸೆ ಕೊಟ್ಟವ ನೀನು. ಇಲ್ಲ ಹಬ್ಬಕ್ಕಾಗಿ ನಾ ಬಂದದ್ದಲ್ಲ, ನಿನ್ನನ್ನು ಕೊಲ್ಲುವುದಕ್ಕಾಗಿ ನಾವು ತುಂಬಾನೇ ಅದ್ಭುತವಾಗಿ ಕಾಣಿಸಿದ್ರು. ಅವರ ಒಂದು ಪ್ರಿಂಟ್ ಕೊಡೋ ಶೈಲಿ ಕೂಡ ಟಿವಿನಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾವೇನೋ ದಕ್ಷಿಣ ಕನ್ನಡದಲ್ಲಿ ರಾತ್ರಿಯಿಂದ ಬೆಳಗಾವಿವರೆಗೂ ಮಾಡ್ತಾರೆ ಬಟ್ ನಿಜವಾಗ್ಲೂ ಇಂಟ್ರೆಸ್ಟಾಗಿದೆ. ಖಂಡಿತ ಎಲ್ಲರೂ ನೋಡ್ತೀವಿ ನಾವು. ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಇನ್ನೊಂದು ವಿಷಯ ಅಂದ್ರೆ ನನ್ನ ಮಗಳು ಕೂಡ ಯಕ್ಷಗಾನ ಕಲಿಸ್ತಾ ಇದ್ದಾರೆ. ಅದನ್ನ ಇನ್ನೂ ಅದ ಗೇಟ್ ಅಷ್ಟೇ ಓಪನ್ ಆಗೋದಾ?